ಕಾವೇರಿ, ಇನ್ನೂ ಎಷ್ಟು ದಿನ ಅಂತ ಹೀಗೆ ಒಂಟಿಯಾಗಿರ್ತೀಯಮ್ಮ? ನಾನೆಲ್ಲಿ ಒಂಟಿಯಾಗಿದ್ದೀನಮ್ಮ, ಜೊತೆಲಿ ನೀನಿದೆಯಲ್ಲ. ಇದ್ದೀನಮ್ಮ, ನಿನ್ ಮಡ್ಲಲ್ಲಿ ಪ್ರಾಣ ಬಿಡೋವರೆಗೂ ಜೊತೆಲೇ ಇರ್ತೀನಿ. ಆದ್ರೆ ಸ್ಮಶಾನ ಕೈ ಬಿಸಿ ಕರಿತಾ ಇರೋ ಈ ಜೀವ ನಡುದಾರಿಲಿ ಕೈ ಕೊಟ್ಟು ಹೋಗೋಕ್ ಮುಂಚೆ ನಿನ್ ತಲೆ ಮೇಲೆ 4 ಅಕ್ಷತೆ ಕಾಳು ಹಾಕೋಕೆ ಅವಕಾಶ ಮಾಡ್ಕೊಡೆ. ಅಮ್ಮ, ಸಂತೋಷ ಪಡ್ಬೇಕಾದ ವಯಸ್ಸಿನಲ್ಲಿ ಗಂಡನ್ ಕಳ್ಕೊಂಡು ನೀನು ನನ್ನಿಂದ ಹೇಗೆ ದುಃಖನೆಲ್ಲ ಮರಿತಾ ಇದೆಯೋ, ಹಾಗೆ ನಾನು ನಿನ್ನಿಂದ ನನ್ನ ನೋವು ದುಃಖನೆಲ್ಲ ಮರೆತು ನಿನಗೋಸ್ಕರನೇ ಬದುಕ್ತಾ ಇದ್ದೀನಮ್ಮ. ನಿನ್ನ ಸೇವೆ ಮುಂದೆ ನನಗೆ ಯಾವ ಸುಖನೂ ಬೇಕಾಗಿಲ್ಲಮ್ಮ. ಯಾಕೆ ಯಾಕೆ ಇಂತ ಮಾತಾಡ್ತಾ ಇದೀಯಾ? ಯಾವ ತಪ್ಪು ಮಾಡದೇ ಇರೋ ನಿನ್ನ ಮುತ್ತೈದೆ ಭಾಗ್ಯಕ್ಕೆ ವೈದ ವಿಧಿ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೀಯಾ? ಇದು ಶಿಕ್ಷೆ ಅಲ್ಲಮ್ಮ, ಮೋಕ್ಷ. ನನ್ನ ಸೂರ್ಯ ಸಿಂಧೂರಕ್ಕೆ ಗ್ರಹಣ ಹಿಡಿದಾಗ್ಲೇ ನನ್ನ ಭವಿಷ್ಯ ಭೂಕಂಪ ಆಗೋಯ್ತು. ನನ್ನ ಮುತ್ತೈದೆ ಅವಶೇಷಗಳು ಅವತ್ತೇ ಭೂಗತವಾಗೋದ್ವು. ಇನ್ನು ನಾನು ಮದುವೆ ಆಗೋದು ಒಂದೇ, ಶವಕ್ಕೆ ಶೃಂಗಾರ ಮಾಡೋದು ಒಂದೇ. ದೇವ್ರಿ, ನನ್ ಮಗಳು ಬಾಳ್ ಹಾಳು ಮಾಡ್ದವ್ರಿಗೆ ಸರಿಯಾದ ಶಿಕ್ಷೆ ಕೊಡು, ಸರಿಯಾದ ಶಿಕ್ಷೆ ಕೊಡು. ಮಾಡಿಯಾ ಬೆಳಗಿನಿಂದ ನಾನು ಉಪವಾಸ ಕೇಳ್ವಿ, ನಾನು ಹೊಟ್ಟೆ ಉರಿಸ್ತಾ ಇದೆಯಾ? ನಿಂಗೆ ಒಳ್ಳೇದಾಗಕ್ಕಿಲ್ಲ ಕಡೆ, ಒಳ್ಳೇದಾಗಕ್ಕಿಲ್ಲ. ನನ್ಗೆ ಒಳ್ಳೇದಾಗಿರೋದಕ್ಕೆ ಬಿಸಿ ಬಿಸಿ ಅನ್ನ ತಿಂತಿರೋದು. ನೀನ್ ತರ ಮಾಡ್ಬಾರ್ದು ಪಾಪ ಮಾಡಿ ಗಂಡನ್ ಕಳ್ಕೊಂಡು ಮೂಲೆಲ್ ಕಜ್ಜಿನಾಯ್ ತರ ಬಿದ್ದಿಲ್ಲ. ಹೋಗ್ಲಿ ತಿನ್ನು ತಾಗ. ಏನೇ ನೀನ್ ತಿನ್ಬಿಟ್ಟಿದ್ದ ನಾನು ಕೊಡ್ತಾ ಇದೀಯಾ? ಓ, ನಿನ್ನ ನೆಂಜಲು ತಿನ್ನಕ್ಕಿಲ್ಲ ಅಲ್ವಾ? ಹೋಗ್ಲಿ ಬಿಡು, ನೀನ್ ತಿಂದೆ ಹೋದ್ರೆ ಯಾವ್ದಾದ್ರು ನಾಯಿ ತಿಂತದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನತ್ತೆ ಇದು? ಯಾವ್ದ ಹಳೆ ದ್ವೇಷ ಇಟ್ಕೊಂಡು ಅನ್ನ ತಟ್ಟೆ ಹಿಂಗ ಎಸೆಯೋದು? ನನ್ ಮ್ಯಾಗ ಕೋಪ ಇದ್ರೆ 4 ಕೇಟ್ ಹೊಡೆದ್ಬಿಡಿ ಅತ್ತೆ, ಹೊಡೆದ್ಬಿಡಿ. ಆದ್ರೆ ಹಿಂಗೆಲ್ಲ ಚಿತ್ರಹಿಂಸೆ ಕೊಡ್ಬೇಡಿ ಅತ್ತೆ, ಕೊಡ್ಬೇಡಿ. ನಿನ್ ಕಂತ್ರಿ ಬುದ್ಧಿ ಬಿಟ್ಬಿಟ್ಟು ನೀ ಸಾಚ ಆಗಿದ್ಯಾ ಅನ್ಕೊಂಡಿದ್ದೆ. ಇಲ್ಲ, ನಮ್ಮಪ್ಪ ನಾಡೆ ನಿನ್ನ ಮಂಡಿಗೆ ಸೇರ್ಸೋವರೆಗೂ ನಿಂದಿದೇ ರಾಗಾನೆ. ಅವಳಿಗಿರೋ ನೀಯತ್ತು ನಿನಗೆ ಒಸಿ ಆದ್ರೂ ಇದ್ದಿದ್ರೆ ಈ ದರಿದ್ರ ಕಾಯಿಲೆ ಯಾವತ್ತೋ ವಾಸಿ ಆಯ್ತಿತ್ತು. ನೋಡವ ಈ ನಿನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಕಷ್ಟಪಟ್ಟು ಪಾರ್ವಾಗಳು ಹಿಡ್ಕೊತಂತೆ ನಿನಗ್ ತಿಂತವ ಅಂತ. ಈಗ ಏನ್ ಮಾಡ್ತೀನಿ ಗೊತ್ತಾ? ಇದನ್ನೆಲ್ಲ ನಾನೇ ತಿಂತೀನಿ. ಯಾಕೆ ಗೊತ್ತಾ? ಈ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನಗೂ ನಾಳೆ ದಿನ ಲಕ್ವ ಹೊಡಿದಿರ್ಲಿ ಅಂತ. ಗುಡ್ ಮಾರ್ನಿಂಗ್ ಅಜ್ಜಿ. ಅಜ್ಜಿ, ಯಾರಮ್ಮ ನೀನು? ನನ್ನನ್ನೇ ಯಾರು ಅಂತ ಕೇಳ್ತೀರಾ? ಬೈ ದ ಬೈ, ನೀವು ಕಾವೇರಿ ಮೇಡಮ್ಗೆ ಮದರ್ ಇಂಡಿಯಾ ತಾನೆ? ಹೌದು. ಹಾಗಾದ್ರೆ ಕೇಳಿ, ಮೇಡಮ್ ನಾನು ಇತ್ತೀಚೆಗೆ ಮಗಳ ತರ ಆಗೋಗಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಅಜ್ಜಿ ಅಂತ ಕರೆದಿದ್ದು. ಗೊತ್ತಾಯ್ತು, ಇಡೀ ಕ್ಲಾಸ್ಗೆ ಫಸ್ಟ್ ಬರೋ ನೀನು ಆ ಚುರುಕ್ ಮೆಣಸಿನ್ಕಾಯಿ ಹೇಮ ತಾನೆ? ಎಕ್ಸಾಕ್ಟ್ಲಿ ರೈಟ್. ಅದ್ ಸರಿ, ನಾನೇ ಹೇಮ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತಜ್ಜಿ? ನಿಮ್ ಮೇಡಮ್ಮ ನಿನ್ ಬಗ್ಗೆ, ನೀ ಮಾತಾಡೋ ಸ್ಟೈಲ್ ಬಗ್ಗೆ 3 ಹೊತ್ತು ಗುಣಗಾನ ಮಾಡ್ತಿರ್ತಾಳೆ. ಹೌದಾ ಅಜ್ಜಿ? ಹೌದು. ಎಲ್ಲಿ ಇನ್ನೊಂದ್ಸಲ ಅಜ್ಜಿ ಇನ್ನು? ಅಜ್ಜಿ ನನ್ ಬಂಗಾರ. ಅದೇ ಹೇಮ ಇಲ್ಲಿ ಕಾಣಿಸ್ತಲ್ಲ? ಅವಳಾಗ್ಲೇ ಹೋದ್ಲು ಕಣಪ್ಪ. ಇಷ್ಟು ಬೇಗನಾ? ಇಲ್ಲೇ ಯಾರೋ ಹತ್ತಿರದಲ್ಲಿ ಅವ್ರು ಹೊಸ ಮೇಡಮ್ ಬಂದಿದಾರಂತೆ, ಅವ್ರ ಜೊತೆ ಸ್ಕೂಲ್ ಹೋಗ್ತೀನಿ ಅಂತ ಆಗ್ಲೇ ಹೋದ್ಲು. ಇತ್ತೀಚೆಗೆ ಬಹಳ ಬದಲಾಯಿಸ್ಬಿಟ್ಟಿದ್ದಾಳೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಪುಸ್ತಕದ ಹೊರೆ ಹೆಗಲ ಮೇಲೆ ಹಾಕೊಂಡು ಜಿಂಕೆ ಮರಿ ತರ ಹೊರಟ್ಬಿಡ್ತಾಳೆ ನನ್ನ ಮೊಮ್ಮಗಳು. ಬೆಳಗ್ಗೆ ತಿಂಡಿ ಅವ್ರ ಮನೆಯಲ್ಲೇ ಅಂತೆ. ತಾಯಿ ಇಲ್ಲದ ಮಗು ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು. ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಸಮ್ಮಿಲನ. ಅರೆ, ಇದೇನಪ್ಪ ಲಗ್ನ ಪತ್ರಿಕೆ?
ಮದ್ವೆ ಆಗಿದಾರಾ? ಅಮ್ಮ ಟಿಫನ್ ರೆಡಿನಾ? ಹೇಮಾ ಗುಡ್ ಮಾರ್ನಿಂಗ್. ಹೇಮಾ ಯಾಕೆ ಮಾಡ್ತಿದ್ಯಾ? ಈ ತಬ್ಲಿಗಾಗ್ತಿರೋ ಸಂತೋಷಕ್ಕೆ ಮೇಡಮ್. ಮೇಡಮ್, ಯಾರಾದ್ರೂ ಒಬ್ರು ಸತ್ರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತಲ್ವಾ? ಏನಿವತ್ತು ಒಳ್ಳೆ ವೇದಾಂತಿ ತರ ಮಾತಾಡ್ತಿದ್ದೀರಾ? ವೇದಾಂತ ಅಲ್ಲ, ಸಿದ್ಧಾಂತ ಮೇಡಮ್. ಓಯ್ ಚಿನಿಕರುಳಿ, ನೀನ್ ಹೇಳೋ ಒಗಟೆ ನನಗೆ ಅರ್ಥ ಆಗಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಎಲ್ಲ ಬಿಡಿಸಿ ಹೇಳ್ಬಿಟ್ರೆ ಹೊಗಟಿನ ಮಜಾ ಹೊಟ್ಟೋಗ್ಬಿಡುತ್ತೆ. ಸರಿ, ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿದೆ, ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಆವತ್ತೇನಾರ ನಾನು ನನ್ನ ರಾಮನ್ ಮಾತು ಕೇಳ್ದೆ ಹೋಗಿದ್ದಿದ್ರೆ ಈ ಮುತ್ನಂತ ಸೊಸೆನ್ ಕಳ್ಕೊಂಡ್ಬಿಡ್ತಿದ್ನಲ್ಲ ಶಿವನೇ. ನಮ್ ರಾಮ ದಿಟ್ವಾಗ್ಲೂ ತಪಸ್ ಮಾಡೇ ಸೀತೆನ್ ಪಡ್ಕೊಂಡವ್ನೆ. ಸಿದ್ಧಿವಿನಾಯಕ, ಇವತ್ತು ನಮ್ಮ ಮನೆ ತುಂಬಿ ತುಳುಕಾಡ್ತಾ ಇರೋದಿಕ್ಕೆ ನಿನ್ನ ಕೃಪೆ, ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ತಮ್ಮಂದಿರ ಪ್ರೀತಿ ವಿಶ್ವಾಸನೇ ಕಾರಣ. ಹುಡುಗಿ ಚಂದಾಗ ಅವಳೇನ್ಲ? ಲೇ ಮಗ, ಹುಡುಗಿ ಚಂದಾಗ ಅವಳೇನ್ಲ? ಒಳ್ಳೆ ಅಪ್ಸರೆ ಇದ್ದಾಗಿದ್ದಾಳಪ್ಪ. ನೋಡ್ಕಲ್ಲವಾ, ನಿಮ್ ಹುಡುಗಿ ನಮ್ಗೊಪ್ಪಿಗೆ ಆಗವಳೆ. ಮುಂದಿನ ಜ್ಯೇಷ್ಠದಾಗೆ ಮದುವೆ ಮಾಡಿ ಕೊಟ್ಟು ಬಿಡಿ. ಆಷಾಢ ತುಂಬಿದ ಮ್ಯಾಕೆ ನಾವು ಮನೆ ತುಂಬಿಸ್ಕೊಂತೀವಿ. ಹಂಗೆ ಆಗ್ಲಿ. ತುಂಬಾ ಸಂತೋಷ. ಹಂಗೆ ವರದಕ್ಷಿಣೆ ಬಾಬ್ತು ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ರೆ. ಗಣ, ಇದೇನಿದು? ಸದ್ಯಕ್ಕೆ ದೇವ್ರು ನಮಗ್ ಕೊಟ್ಟಿರೋದೇ ಸಾಕಾಗೈತಪ್ಪ. ಇವಾಗ ನಿಮ್ ಹುಡುಗಿನ ಕೊಡ್ತಾ ಇದ್ದೀರಾ ನೋಡಿ, ಅದೇ ನೀವು ನಮ್ಮ ಹುಡುಗನ್ ಕೊಡ್ತಿರೋ ವರದಕ್ಷಿಣೆ ಅಂತ ಹೋಗ. ಕಾಲು ಕಾಲು ಕಾಲು. ಏನ್ ನಿನ್ನ ಹೆಸರು? ಸೀತಾ. ಬಿಕ್ಲಾ? ಬಿಕ್ಲಾ ಅಂದೆ. ಇಲ್ಲ, ಸರಿಯಾಗಿದ್ದೀನಿ, ಸರಿಯಾಗೇ ಇದ್ದೀನಿ. ಸರಿಯಾಗೇ ಇದ್ದೀನಿ. ಯಾಕೆ ಹೇಳ್ತೀಯಾ? ಇನ್ಯಾಕೆ ಅಳ್ತಾಳೆ? ಡಿಗ್ರಿ ಮುಗಿದ್ಮೇಲೆ ಒಬ್ಬ ಡಿಸಿಗೋ ಇಲ್ಲ ಎಸಿಗೋ ಕೊಟ್ಟು ಮದುವೆ ಮಾಡಿ ಸುಪ್ಪತ್ತಿಗೆ ಮೇಲೆ ಮನಗಿಸ್ತೀನಿ ಅಂತ ಹೇಳ್ತಿದ್ ನೀನು, ಈಗ ಒಂದಲ್ಲ ಒಂದು ದಿನ ಜನರಲ್ ಹಾಸ್ಟೆಲ್ ಆಗೋ ಮನೆಗೆ ಕಸ ಹೊಡೆಯೋ ಸೊಸೆ ಮಾಡಕ್ ಹೊಂಟಿದ್ಯಾ ನೋಡು, ಅದಕ್ಕೆ ಅಳ್ತಾವಳೆ. ದೊಡ್ಡ ಮಡ್ಕೆ, ನಿನ್ನ ದೊಡ್ಡ ಮನೆ ಸೊಸೆ ಮಾಡಿ ಉಸಾಬ್ರಿ ಕೆಲ್ಸನೆಲ್ಲ ಮಾಡಕ್ ಬಿಟ್ಬಿಟ್ಟೇನೆ ನಾನು. ನೋಡಿ, ರಾಮ ಒಳ್ಳೆ ಹುಡ್ಗ, ದೊಡ್ಡ ಕುಳ ಬೇರೆ. ಮೇಲಾಗಿ ನಿನ್ಗಿಂತ ಒಂದ್ ಪಟ್ ಜಾಸ್ತಿನೇ ಓದವನೆ. ಅವನೊಂಥರ ಅಸ ಇದ್ದಂಗೆ ಕಣೆ. ನೋಡು, ಸುಮ್ಕೆ ಮೂಗ್ ಬಸು ನಂಗೆ ತಲೆ ತಗ್ಸಿ ಕತ್ ಕೊಟ್ಬಿಡು. ಆಮ್ಯಾಕ್ ನೋಡು ನಾನು ಏನ್ ಮಾಡ್ತೀನಿ ಅಂತ. ನಿನ್ ಕೈ ಕೆಳಗ್ ಕೆಲ್ಸ ಮಾಡ್ಕೊಂಡಿರಕ್ಕೆ ಆ ನನ್ ಸೌತಿ ಮಗಳು ಸೀತೆನ ಕಳ್ಸ್ಕೊಟ್ಟೆನು. ಸುಮ್ಕಿರೆ. ಯೋನ್ಲ ಮಗ ನೀ ಹೇಳ್ತಿರೋದು? ಹೌದ್ ಕಣವ, ನಿಜಾನೇ ಹೇಳ್ತಾ ಇದ್ದೀನಿ. ಅವಳು ನಿನ್ನ ಸೇವೆ ಮಾಡಕ್ ಬರ್ತಾ ಇಲ್ಲ, ಈ ಮನೆನ ಗುಡಿಸಿ ಗಂಡಾಂತರ ತಂದು ತಾನು ಸುಖ ಅನುಭವಿಸೋಕೋಸ್ಕರ ಬರ್ತಾ ಇದ್ದಾಳೆ ಆ ಬಣ್ಣದ ಸೊಸೆ. ನಾನು ಅವಳ ಖಂಡಿತ ಮದುವೆ ಹಾಕಿಲ್ಲ. ಲೇ ಮಗ, ಏನು ನೀ ಹೇಳ್ತಾ ಇರೋದು? ಅಲ್ಕಣ, ಅವ್ರ ಜೊತೆ ಮದ್ವೆ ಮಾತುಕತೆ ಎಲ್ಲ ಆಡ್ ಮುಗಿಸಿ ಇವಾಗ ನಿಮ್ ಸಂಬಂಧನೇ ಬೇಡ ಅಂದ್ರೆ ಅವ್ರು ಸುಮ್ಕಿದ್ದಾರೆಲ್ಲ. ಅವರು ಹೋಗ್ಲಿ, ಊರಿನ ಜನ ಏನ್ ಅನ್ಕೊಂಡಾರು? ನೀವಿಬ್ರು ತಪ್ಪು ತಿಳ್ಕೊಳದೆ ಹೋದ್ರೆ ನಾನೊಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ಯಾರ ಮನಸ್ಗೂ ನೋವು ಕೊಡದ ಹಾಗೆ ಅದೇ ಮನೇಲಿರೋ ಆ ಮಲತಾಯಿ ಮಗಳು ಸೀತನ್ನ ಮದುವೆ ಮಾಡ್ಕೊಡೋಣ ಅಂತ. ಮಲ್ತಾಯಿ ಮಗಳು ಅಂದ್ರೆ ಸೀತವ್ವ ಆ ಕಲ್ಲವನ್ ಸೌತಿ ಮಗಳ? ಹೌದಪ್ಪ. ಏನಪ್ಪ, ನಿನ್ಗಿಷ್ಟ ಬಂದಾಗ ಮಾಡ್ಕೊ. ಏನ್ ಮಾಡದೇನು? ನಮ್ ರಾಮ ಹೇಳ್ದಂಗೆ ಆ ಸೀತೆನೆ ಸರಿಯಾದ ಜೋಡಿ. ಏನು ಈ ತುಂಬಿದ ಮನೆಗೆ ಆ ಹುಡುಗಿನ ಹಿರೇ ಸೊಸೆ. ಕೆಂಪ ವೈನಾಗೈತಲ್ವ ಈ ಸಫಾರಿ ಡ್ರೆಸ್? ಅಲ್ಲ ಕಣಣ್ಣ, ಮತ್ತೆ ಅವತ್ತು ಈ ಗೇನಾರ್ದು ಪೋಲಿನ ಮಕ್ಕಳು ಹಾಕೋ ಕಚ್ಚಡ ಬಟ್ಟೆ ಕಣೋ ಇದು ಅಂದಿದ್ದೆ. ಹಳೆದ್ನೆಲ್ಲ ಯಾಕೆ ರೀತಿ ಬುಡ್ಲಾತಾಗೆ? ಅಣ್ಣೋ,
ಈಗೇನಾರ ನಿಮ್ಮ ಅಪ್ಪ ಬದುಕಿದ್ದು ನೀವ್ ಈ ದಿರಸ್ನಾಗೆ ಅವನ್ ಮುಂದೆ ಹೋಗಿ ನಿಂತ್ಕೊಂಡಿದ್ರೆ ಸೀದಾ ಹೋಗಿ ಗೋಡೆಗೆ ನೇತಾಕಿರೋ ಬಂದೂಕ ಎತ್ಕೊಂಡ್ಬಂದು ಇವ್ರನ್ನ ಸಾಯಿಸ್ದೆ ತಾನಿಗೆ ತಾನೇ ಗುಂಡು ಹೊಡ್ಕೊಂಡು ಗೋಡಕ್ಕಂತ ಸತ್ತಾಗ್ಬಿಡ್ತಿದ್ದ. ಏನ್ ನಾಗಪ್ಪ ಬರೇ ಸೂಟು ಬೂಟು ಊನಾಗೆ ಮುಗಿಸ್ಬಿಡ್ತೀಯಾ ಅಥವಾ ಬೇರೆ ಏನಾರ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರ್ಲ, ಈಗ್ಲೇ ಹೋಗಿ ಶೆಟಪ್ ಮಾಡಿ ಗಾನ ಭಜಾನ ಜೊತೆಗೆ ಸುರ್ಸುರ್ ಬತ್ತಿನ ಉರಿಸ್ಬಿಡವ. ಅಷ್ಟೇ ತಾನೇ? ಕಮಾನು ಕಮಾನು. ಚಂಡಾಲ್ ನನ್ನ ಮಗನೇ, ಸಿಗರೇಟ್ ಸೇರ್ತಾ ಇದ್ಯಲ್ಲ, ಮೊಕ್ಕದಲ್ಲಿ ನೆಟ್ಟಿಗೆ ನಮ್ಮೂರ್ ಚಿಗುರ್ ಮೆಸೆ ಕಂಡಿಲ್ಲ, ಹಾಗೆ ಇದನ್ನೆಲ್ಲ ಕಲ್ತಿದ್ಯಲ್ಲ. ಸಾಕ್ ಸುಮ್ಕಿರವ, ಕಂಡಿದ್ದೀನಿ. ವಯಸ್ಸಿಗೆ ಬಂದ್ ಮಕ್ಳ ಮೇಲೆ ಜ್ಞಾನನೇ ಇಲ್ದೆ ಹುಡ್ಸಿದಪ್ಪನೇ ಮಾಡ್ಬಾರ್ದಲ್ಲ ಮಾಡ್ತಿರೋವಾಗ ನಾನು ಯಾಕವ ಸುಮ್ಕಿರ್ಲಿ? ನಾನು ನಮ್ಮ ಅಪ್ಪನಂಗೆ ಕುಡಿತೀನಿ, ಸಿಗರೇಟ್ ಸೇರ್ತೀನಿ, ಬೇಕಾದಂಗ್ ಮಾಡ್ಕೊತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನನಗ್ ಬುದ್ಧಿ ಕಲ್ಸಕ್ ಬದಲು ಹೋಗಿ ನಿನ್ ಗಂಡನಿಗೆ ಬುದ್ಧಿ ಕಲ್ಸು. ಏನಂತೀಯೋ ಚಂಡಾಲ? ಇದ್ದಿದ್ದಂಗೆ ಹೇಳಿದ್ರೆ ನನಗೆ ಹೊಡಿತ್ಯಾ? ಏನೋ ಇದು ಜನ್ಮ ಕೊಟ್ಟ ತಾಯಿ ಮಾತಾಡೋ ಭೂತಾಯಿ ಕಣಪ್ಪ. ಅವಳ ಮೇಲೆ ಕೈ ಮಾಡಿದ್ರೆ ನಮ್ಮ ಸಮಾಧಿನ ನಾವೇ ತೋಡ್ಕೊಂಡಾಗೆ. ಏಯ್ ಕುನ್ನಿ, ಅಲ್ಲೆಲ್ಲ ನಿಂತ್ಕೊಂಡ್ ಗಿಣಿ ಪಾಠ ಕೇಳ್ತಾ ಇದೀಯಾ? ನೀನ್ ಸಿಗರೇಟ್ ತಾನೇ ಸೇರ್ಬೇಕು. ತಗಳ ಹೊಡಿಯ ದಮ್ಮ, ತಗಳ ತಗಳ. ನಿನ್ನಂತ ಅಪ್ಪ ಇರಕ್ಕಿಂತ ಸಾಯದ ಮೇಲು. ಎಲ್ಲ ತಗಡ್ ನನ್ ಮಗನೇ, ನನಗೆ ಎದುರು ಹೇಳ್ತೀಯಾ? ನನ್ಗೆ ಎದುರು ಹೇಳ್ತೀಯಾ? ದೇವ್ರೆ, ನನ್ನ ತಮ್ಮಂದ್ರ ಸಂಸಾರನ ನೀನ್ ಈ ಮಟ್ಟಕ್ಕೆ ತರ್ತೀಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ನೋಡ್ಬೇಕು ಅಂತ ನನ್ನ ಸಾಯಿಸ್ತಿ ಇನ್ನೂ ಉಳಿಸಿದೀಯಪ್ಪ. ನೋಡು, ಆ ಮುಗ್ಧರನ್ನ ಕಾಪಾಡು, ಕಾಪಾಡು ತಂದೆ. ಅವನ್ನ ಹಾಳು ಮಾಡ್ಬೇಡ, ಕಾಪಾಡು.